ನಮಸ್ಕಾರ. ನಾನು ದಿನಚರಿಯ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ದಿನಚರಿಯ ಬಗ್ಗೆ ತುಂಬ ಪುರಾತನವಾದ ಆಯುರ್ವೇದದಲ್ಲೇ ಪ್ರಸ್ತಾಪ ಆಗಿದೆ. ಆಯುರ್ವೇದ ಯಾವಾಗಿಂದ ಅಂದರೆ ವೇದದ ಕಾಲದಿಂದ ಕೂಡ ಬಂದಿರೋದು ಆಯುರ್ವೇದ. ಆಯುರ್ ಅಂತಂದರೆ ಆಯಸ್ಸು ಅಂತೇಳ್ಬಿಟ್ಟು, ಅಂದರೆ ಆರೋಗ್ಯ ಅಂತೇಳಿ ಕೂಡ ಆಗುತ್ತೆ. ಆರೋಗ್ಯವಾಗಿದ್ರೇ ತಾನೇ ಆಯಸ್ಸು ಜಾಸ್ತಿ ಆಗೋದು. ಅಂಥ ಆಯಸ್ಸು. ವೇದ ಅಂತಂದರೆ ಜ್ಞಾನ ಅಂತಬಿಟ್ಟು, ಜ್ಞಾನದ ಭಂಡಾರ ಅಂತಬಿಟ್ಟು, ನಮ್ಮ ಆಯಸ್ಸನ್ನು ಮತ್ತು ಆರೋಗ್ಯನ ವೃದ್ಧಿ ಮಾಡೋ ಅಂಥ ಜ್ಞಾನಕ್ಕೆ ಆಯುರ್ವೇದ ಅಂತಬಿಟ್ಟು ಹೇಳ್ತೀವಿ. ಅದರಲ್ಲಿ ದಿನಚರ್ಯದ ಬಗ್ಗೆ, ಋತುಚರ್ಯದ ಬಗ್ಗೆ ತುಂಬ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅದು ಇಂದಿಗೂ ಕೂಡ ಪ್ರಸ್ತುತ. ಇವತ್ತೇ ಅಲ್ಲ, ಇನ್ನು ಎಷ್ಟು ಸಾವಿರಾರು ವರ್ಷಗಳು ಹೋದರೂ ಕೂಡ ಅದು ಯಾವತ್ತಿಗೂ ಕೂಡ ಅಪ್ಡೇಟೆ, ಯಾವಾಗಲೂ ಕೂಡ ಪ್ರಸ್ತುತ. ಅದು ಹಳೇದಾಗೋದಿಲ್ಲ. ನಾವು ಯಾವಾಗಲೂ ಕೂಡ ಪ್ರಕೃತಿ ಜೊತೆಗೆ ನಡೆದ್ರೆ ಮಾತ್ರ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಆ ಪ್ರಕೃತಿ ಜೊತೆಗೆ ನಡೆಯೋದಕ್ಕೇ ಅದು ರೆಕಮೆಂಡ್ ಮಾಡುತ್ತೆ ಆಯುರ್ವೇದ ಅನ್ನೋದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸೃಷ್ಟಿ, ಈ ಪ್ರಪಂಚ ಅನ್ನೋದು ಪಂಚಭೂತಗಳಿಂದಾಗಿದೆ. ಅದೇ ರೀತಿ ಆ ಸೃಷ್ಟಿಯ ಒಂದು ಅಂಶ ಆಗಿರೋ ನಾವು ಪ್ರತಿಯೊಂದು ಪ್ರಾಣಿಗಳು ಕೂಡ, ಜಲಚರ ಆಗಿರ್ಬೋದು, ಭೂಮಿ ಮೇಲಿರೋ ಅಂಥ ಪ್ರಾಣಿಗಳಾಗಿರ್ಬೋದು, ಒಂದು ಗಿಡ, ಎಲ್ಲ ಯಾವುದಾದ್ರೂ ಕೂಡ ಎಲ್ಲನೂ ಕೂಡ ಆ ಪಂಚಭೂತಗಳಿಂದ ಆಗಿರೋದೆ. ಆ ಸೃಷ್ಟಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲ ಕೂಡ ಪಂಚಭೂತಗಳಿಂದ ಆಗಿರೋಂಥ ಸೃಷ್ಟಿನೇ. ಅದರ ಸಲುವಾಗಿ ಆ ಸೃಷ್ಟಿಯಿಂದ ಏನು ಉತ್ಪನ್ನ ಆಗಿರುತ್ತೆ ಅದೇ ಈ ಜೀವಕ್ಕೂ ಕೂಡ ಕೊಟ್ಟರೆ ಮಾತ್ರ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಪಂಚಭೂತಗಳಿಂದ ಉದ್ಭವ ಆಗಿರೋ ಜೀವ ಪಂಚಭೂತದಲ್ಲೇ ಲೀನ ಆಗೋ ತನಕನೂ ಕೂಡ ಯಾವ ರೀತಿ ನಾವು ಆರೋಗ್ಯವಾಗಿರೋದಕ್ಕೆ ನಮ್ಮ ದಿನಚರ್ಯನ ನಾವು ಯಾವ ರೀತಿ ಕಳಿಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವು ಯಾವ ರೀತಿ ಇರಬೇಕು ಅಂತಂದರೆ, ಫಸ್ಟು ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕ ನಾವು ಯಾವ ರೀತಿ ಇರಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈಗ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಬೇಕು, ಅದು ಕಡ್ಡಾಯ. ಅದರಲ್ಲಿ ಬೇರೆ ಆಪ್ಷನ್ಸ್ ಇಲ್ಲವೇ ಇಲ್ಲ. ಸೂರ್ಯ ಹುಟ್ಟೋಗಿನ ಮುಂಚೆ ಬೆಳಿಗ್ಗೆ 3 ಗಂಟೆಯಿಂದ 6 ಗಂಟೆ ತನಕನೂ ಕೂಡ ಬ್ರಾಹ್ಮಿ ಮುಹೂರ್ತ ಅಂತಬಿಟ್ಟು ಹೇಳ್ತೀವಿ. ನಾವು ಎಷ್ಟು ಬೇಗ ಎದ್ದೇಳ್ತೀವೋ, ಇವಾಗ ಸಾಧನೆ ಮಾಡೋ ಅಂಥವ್ರು 3-3:30 ತುಂಬ ಒಳ್ಳೆಯದು. ಇಲ್ಲಪ್ಪ ನಮ್ಗೆ ಅಷ್ಟು ಬೇಗ ಆಗೋದಿಲ್ಲ ಅಂತಂದರೆ ಕನಿಷ್ಠ ಪಕ್ಷ 5 ಗಂಟೆಗಾದರೂ ಕೂಡ ನಾವು ಎದ್ದೇಳಲೇಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಆರೋಗ್ಯ ಅನ್ನೋದು ಒಂದು 50% ಬಂದಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣ ನಾವೇನು ಮಾಡಬೇಕು? ಎದ್ದ ಮೇಲೆ ನಾವು ಬಲಗಡೆಯಿಂದ ಏಳಬೇಕು. ಬಲಗಡೆಯಿಂದ ಎದ್ದುಬಿಟ್ಟು ಆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಭೂತಾಯಿಗೆ ನಮಸ್ಕಾರ ಮಾಡಿ ನಾವು ಎದ್ದ ಮೇಲೆ ಉಷಾಪಾನ ಮಾಡಬೇಕು. ಫಸ್ಟ್ ಉಗುರು ಬೆಚ್ಚಗಾಗಿರೋ ನೀರಿಗೆ ಒಂದು 2 ಲೋಟನಾದರೂ ಕೂಡ ನೀರನ್ನು, ಉಗುರು ಬೆಚ್ಚಗಿರುವಂಥ ನೀರನ್ನು ಸ್ವಲ್ಪವಾಗಿ ಗುಟುಕ್ಕಾಗಿ ನಿಧಾನವಾಗಿ ಕುಡಿಬೇಕು. 2 ಲೋಟ ಅವಸರ ಇಲ್ದಾಗೆ. ಅದು ಆದಮೇಲೆ ನಾವು ನಮ್ಮ ಶೌಚ ಕಾರ್ಯಗಳನ್ನು ಮಾಡ್ಕೋಬೇಕು. ಶೌಚ ಅಂತಂದರೆ ನಮ್ಮ ದೇಹನ ಶುದ್ಧಿ ಮಾಡ್ಕೊಳ್ಳೋ ಅಂಥ ಕ್ರಿಯೆ. ಶೌಚ ಕಾರ್ಯಗಳು ಆದಮೇಲೆ ದಂತಮಂಜನ ಮಾಡಬೇಕು ಅಂತಬಿಟ್ಟು ಹೇಳುತ್ತೆ. ದಂತಮಂಜನ ಯಾವ ರೀತಿ ಮಾಡಬೇಕು? ಈಗ ನಾವೆಲ್ಲ ಪೇಸ್ಟು, ಬ್ರಷ್ ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಆದರೆ ಅದರಲ್ಲಿ ಅವರು ಪ್ರಸ್ತಾಪ ಮಾಡಿರೋದು ಬೇವಿನ ಕಡ್ಡಿ, ಹೊಂಗೆ ಮರದ ಕಡ್ಡಿ, ಆಲದ ಮರದ ಕಡ್ಡಿ, ಇಲ್ಲ ಅಂತಂದರೆ ಜಾಲಿ ಮರದ ಕಡ್ಡಿ, ಈ 4 ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಕಿರುಬೆರಳು ಆಕಾರ ಇರುವಂಥ ಒಂದು ಕಡ್ಡಿನ, ಕಮ್ಮಿ ಅಂತಂದರೆ ಒಂದು 8 ಇಂಚಾದರೂ ಇರಬೇಕು, ಅಂಥದ್ದು ತೊಗೊಂಡ್ಬಿಟ್ಟು ಚೆನ್ನಾಗಿ ಹಲ್ಲಿಂದ ಮುಂಭಾಗನ ಕಚ್ಚಿಬಿಟ್ಟು ಬ್ರಷ್ ಥರ ಮೆದು ಆಗುತ್ತಲ್ವ, ಆವಾಗ ಅದರಿಂದ ನಾವು ಹಲ್ಲನ್ನು ಮತ್ತು ಒಸಡನ್ನು ಮಸಾಜ್ ಮಾಡೋದ್ರಿಂದ ಹಲ್ಲು ಉಳುಕು ಆಗೋದಿಲ್ಲ ಮತ್ತು ತುಂಬ ಗಟ್ಟಿಯಾಗಿರುತ್ತೆ. ದಂತನ ನಾವು ಕ್ಲೀನ್ ಮಾಡಿದ ಆದಮೇಲೆ ದೇಹಕ್ಕೆ ವ್ಯಾಯಾಮ ಬೇಕು. ಸಾಕಷ್ಟು ಸ್ವಲ್ಪ ಮತ್ತೆ ನೀರು ಕುಡಿದು ಆದಮೇಲೆ ದೇಹಕ್ಕೆ ಯೋಗ ಅನ್ನೋದು ಬೇಕೇ ಬೇಕು. ಕಾಲ್ನಡಿಗೆ ಯೋಗ ಅನ್ನೋದನ್ನು ಮಾಡಲೇಬೇಕು. ಅದು ಎಷ್ಟೊತ್ತು ಮಾಡಬೇಕು? ಕಮ್ಮಿ ಅಂತಂದರೆ 1 ಗಂಟೆನಾದ್ರೂ ಕೂಡ ನಾವು ಯೋಗಾಭ್ಯಾಸನ ಮಾಡಲೇಬೇಕು. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಸ್ವಸ್ಥವಾಗಿರಬೇಕು ಅಂತಂದರೆ 1 ಗಂಟೆನಾದರೂ ಕೂಡ ಯೋಗ ಮಾಡಬೇಕು. ಯೋಗದಲ್ಲಿ ಪ್ರಾಣಾಯಾಮ ಎಲ್ಲ ಬರುತ್ತೆ, ದೇಹಕ್ಕೆ ವ್ಯಾಯಾಮ ಕೂಡ ಆಗುತ್ತೆ. ಅದು ಆದಮೇಲೆ ಅರ್ಧ ಗಂಟೆನಾದ್ರೂ ಬಿಟ್ಟು ಯೋಗ ಆಗಿಬಿಟ್ಟು ಅರ್ಧ ಗಂಟೆ ಆದಮೇಲೆ ಸ್ನಾನ ಮಾಡಬೇಕು. ಆಯುರ್ವೇದದಲ್ಲಿ ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡ್ಕೊಳ್ಳೋದು ಅವರು ಯಾವತ್ತೂ ಕೂಡ
ರೆಕಮೆಂಡ್ ಮಾಡೋದಿಲ್ಲ. ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಬೇಕು ಅಂತಬಿಟ್ಟು ಹೇಳಿರೋದು. ಉಗುರು ಬೆಚ್ಚಗಿರೋ ನೀರು ಒಂದೇ ಸತಿ ತಲೆ ಮೇಲೆ ಹಾಕ್ಕೋಬಾರ್ದು. ಮೈ ಮೇಲೆ ಕಾಲಿನ ಮೇಲೆ ಎಲ್ಲ ಹಾಕ್ಕೊಂಡಾದಮೇಲೆ ಮತ್ತೆ ತಲೆ ಮೇಲೆ ಹಾಕ್ಕೋಬೇಕು. ಅದು ತಲೆ ಮೇಲೆ ನಾವು ಸಾಧಾರಣವಾಗಿರೋ ನೀರನ್ನ ಹಾಕ್ಕೊಂಡ್ರೆ ಕೂದಲಿಗೆ ತುಂಬ ಒಳ್ಳೆಯದು. ತುಂಬ ಬಿಸಿ ಬಿಸಿ ನೀರನ್ನು ನಾವು ಸ್ನಾನ ಮಾಡ್ಕೋಬಾರ್ದು. ಶುದ್ಧವಾಗಿ ನಾವು ಸ್ನಾನ ಮಾಡಿದ ಮೇಲೆ ಮೈಯೆಲ್ಲನೂ ನಾವು ತಿಕ್ಕಿ ಎಲ್ಲನೂ ಕೂಡ ಸ್ವಚ್ಛ ಮಾಡಿದ್ದಾದಮೇಲೆ ತುಂಬ ಮನಸ್ಸು ಮತ್ತು ದೇಹ ಎರಡೂ ಕೂಡ ತುಂಬ ಹಗುರ ಅನಿಸುತ್ತೆ. ಅದು ಆದಮೇಲೆ ಧ್ಯಾನ ಮಾಡಬೇಕು ಅಂತಬಿಟ್ಟು ಹೇಳುತ್ತೆ ಆಯುರ್ವೇದ. ಧ್ಯಾನ ಅಂದರೆ ನಮ್ಮದು ಪೂಜೆ ಅದೆಲ್ಲನೂ ಬರುತ್ತೆ ಅದರಲ್ಲಿ. ಅಂದರೆ ಮನಸ್ಸಿಗೆ ನಾವು ದೇಹನ ಸ್ವಚ್ಛ ಮಾಡ್ಕೊಂಡ್ವಿ, ಈಗ ಮನಸ್ಸನ್ನ ಸ್ವಚ್ಛ ಮಾಡ್ಕೋಬೇಕು. ಧ್ಯಾನದ ಮೂಲಕ ಮಾಡ್ಕೋಬೋದು, ಪೂಜೆ ಮಾಡೋ ಅಂತ ವೈಖರಿಯಿಂದ ಮಾಡ್ಕೋಬೋದು. ಮಂತ್ರೋಚ್ಚಾರಣೆಯಿಂದನೂ ಕೂಡ ನಮ್ಮ ದೇಹದಲ್ಲಿ ಎಷ್ಟೊಂದು ವೈಬ್ರೇಷನ್ಸ್ ಅನ್ನೋದು ಉಂಟಾಗುತ್ತೆ, ತರಂಗಗಳು ಅನ್ನೋದು. ಆ ರೀತಿ ಕೂಡ ದೇವರ ಅಂದರೆ ನಮ್ಮ ಮನಸ್ಸಿನ ಸ್ನಾನನ ಮಾಡ್ಕೋಬೇಕು ಧ್ಯಾನ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ. ಅದು ಆದಮೇಲೆ ಸೂರ್ಯ ಉದಯ ಆಗಿಬಿಟ್ಟು 2 ಗಂಟೆ ಆದಮೇಲೆ, ಅಂದರೆ ಅಲ್ಲಿ ತನಕ ನಾವು ಸ್ನಾನ ಇತ್ಯಾದಿ ಎಲ್ಲ ಮುಗಿಸ್ಕೊಳ್ಳೋ ತನಕ ಕಮ್ಮಿ ಅಂತಂದರೆ 8:30 9 ಗಂಟೆ ಅಂತ ಆಗುತ್ತೆ. ಆವಾಗ ಬೆಳಗಿನ ಉಪಹಾರನ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಕೂಡ ತಿನ್ನೋದಕ್ಕೆ ಅವಕಾಶ ಇಲ್ಲ. ಯಾರು ಕೂಡ ಅದನ್ನು ರೆಕಮೆಂಡ್ ಮಾಡೋದಿಲ್ಲ. ನಾವು ಅದನ್ನು ತಿನ್ನಬಾರ್ದು. ನೀರನ್ನು ಬಿಟ್ಟರೆ ಇನ್ನೇನು ಕೂಡ ನಾವು ಬೇರೆ ಚಹಾ ಕಾಫಿ ಉಪಹಾರ ಏನು ತಗೋಬಾರ್ದು. 9 ಗಂಟೆ ಹಂಗೆ ಒಳ್ಳೆಯ ಶುದ್ಧವಾದ ಉಪಹಾರನ ತಗೋಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಅದಾದಮೇಲೆ ನಮ್ಮ ದಿನದ ಕೈಂಕರ್ಯ, ನಮ್ಮ ಯಾವ ಕೆಲಸ ನಾವು ಮಾಡ್ತೀವೋ ಅದು ಶ್ರದ್ಧೆಯಿಂದ ನಾವು ನಮ್ಮ ಕೆಲಸದಲ್ಲಿ ತೊಡಗಬೇಕು. ನಮ್ಮ ದೇಹ ಅನ್ನೋದು ಸೂರ್ಯನ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಎಲ್ಲ ಸೂರ್ಯನ ಮೇಲೇ ನಿರತರಾಗಿರೋದು. ಆ ಟೈಮ್ನಲ್ಲಿ ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ಶಕ್ತಿವಂತರಾಗಿರ್ತೀವಿ. ನಾವು ಚೆನ್ನಾಗಿ ದುಡಿಬೇಕು. ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಬೇಕು, ಒಳ್ಳೆಯ ಊಟನ ಮಾಡಬೇಕು. ಊಟ ಆದಮೇಲೆ ಮಧ್ಯಾಹ್ನದ ನಿದ್ದೆ ನಿಷೇಧ ಆಯುರ್ವೇದದಲ್ಲಿ. ಬೇಕಿದ್ರೆ ಒಂದು 10 ನಿಮಿಷದಿಂದ 30 ನಿಮಿಷದ ತನಕ ರೆಸ್ಟ್ ಮಾಡ್ಬೋದು, ಆದರೆ ನಿದ್ದೆ ಮಾಡಬಾರ್ದು. ಸೂರ್ಯ ಇದ್ದಾಗ ನಾವು ಎಷ್ಟು ಉತ್ಸಾಹದಿಂದ ಚಟುವಟಿಕೆಯಿಂದ ಇರ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಯಾವತ್ತೂ ಕೂಡ ಮಧ್ಯಾಹ್ನದ ನಿದ್ದೆನ ಅದು ರೆಕಮೆಂಡ್ ಮಾಡೋದಿಲ್ಲ, ನಿಷೇಧ. ಊಟ ಆಗಿಬಿಟ್ಟು ಆಮೇಲಕ್ಕೆ ಮತ್ತೆ ನಮ್ಮ ಕೆಲಸನ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಎಲ್ಲಿ ತನಕ ಅಂತಂದರೆ ಸೂರ್ಯ ಎಲ್ಲಿ ತನಕ ಇರ್ತಾನೋ ಅಷ್ಟೊತ್ತು ಕೂಡ ನಾವು ಉತ್ಸಾಹದಿಂದ ದುಡಿಬೇಕು, ಚೆನ್ನಾಗಿ ದುಡಿಬೇಕು. ನಮ್ಮ ಕೆಲಸ ಯಾವುದೇ ಆಗಿರಲಿ, ನಾವು ಯಾವ ಕೆಲಸ ಮಾಡ್ತೀವೋ ಅದನ್ನು ಶ್ರದ್ಧೆಯಿಂದ ಆ ಕೆಲಸನ ನಿರ್ವಹಿಸಬೇಕು. ಸಾಯಂಕಾಲ ಆಯಿತು ಅಂತಂದರೆ ಸೂರ್ಯ ಬರ್ತಾ 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 ಇಳಿತಾ ಹೋಗ್ತಾನೆ. ಯಾವ ರೀತಿ ಉದಯ ಆದಮೇಲೆ ಏರ್ತಾನೋ ಅದೇ ರೀತಿ ಇಳಿತಾ ಬರ್ತಾನೆ. ಸೂರ್ಯ ಏರ್ಬಿಟ್ಟು ಇಳಿತಾ ನಮ್ಮ ಶಕ್ತಿ ಅನ್ನೋದು ಕೂಡ ಅದೇ ರೀತಿ ಕಮ್ಮಿ ಮಾಡ್ಕೊಂತ ಬರುತ್ತೆ. ಶಕ್ತಿ ಕಮ್ಮಿ ಆಗೋದು ಮತ್ತು ಅದ್ರ ಜೊತೆಗೆ ನಮ್ಮ ದೇಹಕ್ಕೆ ದುಡಿತ ಅನ್ನೋದನ್ನ ಕೂಡ ನಾವು ಸ್ಥಗಿತ ಮಾಡ್ಕೊಂತ ಬರಬೇಕು. ಸಂಜೆ ಆಗ್ತಿದ್ದಂಗೆ ರೀಕ್ರಿಯೇಷನ್ ಮನುಷ್ಯನಿಗೆ ಫ್ಯಾಮಿಲಿ ಜೊತೆಗೆ ಅಷ್ಟೊತ್ತಿಗೆ ಸಾಯಂಕಾಲ 6:30 7 ಗಂಟೆ ಒಳಗಡೆ ಮನೇಲಿರಬೇಕು. ಆ ಟೈಮನ್ನು ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡಬೇಕು. ಮತ್ತು ಯಾವುದೋ ಒಂದು ಒಳ್ಳೆಯ ಎಲ್ಲರ ಜೊತೆಗೆ ಕೂತ್ಕೊಂಡು ದೇವ್ರ ನಾಮಗಳು ಹೇಳ್ಕೊಳ್ಳೋದು, ಭಜನೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು. ಇಲ್ಲ ಅಂತಂದರೆ ಎಲ್ಲರೂ ಕೂಡ ಮೊದಲು ಮನೆ ಮುಂದೆ ಜಗಲಿ ಅಂತ ಇರ್ತಾಯಿತ್ತು. ಎಲ್ಲರೂ ಕೂಡ ಅಲ್ಲಿ ಬೇಗ ಊಟ ಮುಗಿಸ್ಕೊಂಡು ಅಕ್ಕಪಕ್ಕದವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಆ ಥರ ರೀಕ್ರಿಯೇಷನನ್ನು ರೆಕಮೆಂಡ್ ಮಾಡುತ್ತೆ ಆಯುರ್ವೇದ. ಆ ಟೈಮಲ್ಲಿ ಮನಸ್ಸಿಗೆ ಉಲ್ಲಾಸ ಅನ್ನೋದು ಬೇಕು. ದೈಹಿಕ ಶ್ರಮ ಬೇಡ. ಸೂರ್ಯ ಮುಳುಗ್ದ ಅಂತಂದರೆ ದೈಹಿಕ ಶ್ರಮ ಬೇಡ. ಇದು ಆದಮೇಲೆ ರಾತ್ರಿ ಊಟ ಕೂಡ ಅಷ್ಟೇ. ರಾತ್ರಿ 8-8:30 ಒಳಗಡೆ ನಾವು ಊಟ ಮುಗಿಸ್ಕೊಂಡ್ಬಿಡ್ಬೇಕು. ಊಟ ಮುಗಿಸ್ಕೊಂಡು ಕಮ್ಮಿ ಅಂತಂದರೆ 2 ಗಂಟೆನಾದರೂ ಆದಮೇಲೆ ನಾವು ನಿದ್ದೆಗೆ ಜಾರಬೇಕು. ನಾವು ನಿದ್ದೆಗೆ ಜಾರಿದ ಮೇಲೆ 11 ಗಂಟೆಗೆ ನಮ್ಮ ದೇಹದಲ್ಲಿ ಎಲ್ಲನೂ
ದೇಹದಲ್ಲಿ ಎಲ್ಲ ಕಾರ್ಯಗಳು ಶುರು ಆಗುತ್ತೆ. ಅಲ್ಲಿ ತನಕ ಸಾಧ್ಯವಾದಷ್ಟು ಹೊಟ್ಟೆನೂ ಖಾಲಿಯಾಗಿರಬೇಕು, ನಮ್ಮ ತಲೆನೂ ಖಾಲಿಯಾಗಿರಬೇಕು. ನಮ್ಮ ತಲೆ ಖಾಲಿಯಾಗಿರಬೇಕು ಅಂದರೆ ನಾವು ಮಲಗೋ ತನಕ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರೋದು, ಟಿ ವಿ ನೋಡ್ತಾ ಇರೋದು, ಇಂಥ ಕೆಲಸಗಳು ಮಾಡಬಾರ್ದು. ಕಮ್ಮಿ ಅಂತಂದರೆ ನಾವು ಮಲಗೋಗಿನ್ನ ಮುಂಚೆ 1 ಅಥವಾ 2 ಗಂಟೆ ಮುಂಚೆನೇ ಎಲ್ಲನೂ ಕೂಡ ಸ್ಥಗಿತ ಆಗೋಗ್ಬಿಡಬೇಕು. ಟಿ ವಿನೂ ನೋಡಬಾರ್ದು, ಮತ್ತು ಮೊಬೈಲಿನ ಸಂಪರ್ಕ ಕೂಡ ಎಷ್ಟು ಕಮ್ಮಿನೂ ಅವಶ್ಯಕತೆ ಇದೆ, ಏನೂ ಮಾಡೋಕ್ಕಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ನಾವು ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡಿಕೊಂಡು ರಾತ್ರಿ 10-10:30 ಒಳಗಡೆ ನಾವು ಮಲಗಬೇಕು. ಎಷ್ಟು ಅದು ಕೂಡ ತುಂಬ ತಡವಾಗಿ ಹೇಳ್ತಾ ಇರೋದು, ತುಂಬ ಲೇಟ್ ಅಂದರೂ ಕೂಡ 10-10:30 ಒಳಗಡೆ ನಾವು ಮಲಗಿಬಿಟ್ರೆ ತುಂಬ ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಷ್ಟು ಸಾಧ್ಯನೋ ಅಷ್ಟು ನಾವು ಡಾಕ್ಟರು ಮತ್ತು ಔಷಧಿಯಿಂದ ದೂರ ಇರ್ಬೋದು. ಮಲಗಿದ ಮೇಲೂ ಕೂಡ ಪದ್ಧತಿಗಳು ಸ್ವಲ್ಪ ಇದ್ದಾವೆ. ಮಲಗಿದ ಮೇಲೆ ನಾವು ಯಾವಾಗಲೂ ಕೂಡ ಎಡಪಕ್ಕಕ್ಕೆ ತಿರುಗಿ ಮಲಗಬೇಕು. ನಮ್ಮ ಬಲಭುಜ ಅನ್ನೋದು ಮೇಲ್ಗಡೆ ಇರಬೇಕು. ನಮ್ಮ ಎಡಗಡೆ ಇರೋವಂಥ ಹಾರ್ಟು ಅದಕ್ಕೆ ಸ್ವಲ್ಪ ಇದಾಗಬೇಕು. ಎಡಪಕ್ಕಕ್ಕೆ ಹೊರಳಿ ಮಲಗಬೇಕು. ನಾವು ನಿರಾಳವಾಗಿ ಉಸಿರಾಡಬೇಕು, ಸ್ಪಷ್ಟವಾಗಿ ಉಸಿರಾಡಬೇಕು, ಉಸಿರು ಬಿಡಬೇಕು. ಯಾವುದೇ ಥರದ ಕೆಲಸ ಕಾರ್ಯದ್ದು ಚಿಂತೆಗಳನ್ನು ತಲೆಯಲ್ಲಿ ಇಟ್ಕೋಬಾರ್ದು. ತಲೆ ಆದಷ್ಟು ಕೂಡ ಕೂಲಾಗಿರಬೇಕು. ಅದು ಒಂದು ಥರ ಧ್ಯಾನದ ಥರನೇ ಆಗಬೇಕು. ಪ್ರಾಣಾಯಾಮನೂ ಆಗಬೇಕು, ಧ್ಯಾನದ ಥರನೂ ಆಗಬೇಕು. ಆವಾಗ ಒಳ್ಳೆಯ ನಿದ್ರೆ ಬರೋದಕ್ಕೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಅನುಕೂಲ ಆಗುತ್ತೆ, ಒಳ್ಳೆ ನಿದ್ರೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಬೆಳಕರಿಯ ಜಾವದಲ್ಲಿ ನಾವು ಬಲಗಡೆಗೆ ಎದ್ದೇಳ್ತೀವಿ, ಎಡಗಡೆ ಭಾಗದಲ್ಲಿ ಮಲಗಬೇಕು. ನಾವು ಮಲಗಿಬಿಟ್ರೆ ಒಳ್ಳೆಯ ನಿದ್ದೆ ಬರುತ್ತೆ. ನಮ್ಮ ದಿನಚರ್ಯನ ನಾವು ಯಾವ ರೀತಿ ತುಂಬ ಮಾನಸಿಕವಾದ ಇದೆಲ್ಲ ಚಂಚಲತೆ ಅನ್ನೋದನ್ನು ಕಮ್ಮಿ ಮಾಡ್ಕೊಂಡ್ವಿ ಅಂತಂದರೆ ಮನುಷ್ಯ ತುಂಬ ಸಮಾಧಾನವಾಗಿ ನೆಮ್ಮದಿಯ ಜೀವನನ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇದೇ ಥರ ದಿನಚರ್ಯನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಅಂತಂದರೆ ನಾವಿರೋ ತನಕ ಆರೋಗ್ಯವಾಗಿ ನೆಮ್ಮದಿಯಾಗಿ ಸುಖವಾಗಿ ಬದುಕೋದಕ್ಕೆ ಸಹಾಯ ಮಾಡುತ್ತೆ. ನಮಸ್ಕಾರ.